ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡೋದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಶಿವಮೊಗ್ಗದ ಹತ್ತಿರ ತರೀಕೆರೆಯಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ, ಇವಳ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಕನಕ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ವಯಸ್ಸು 32 ತುಂಬಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವರ ಸಮಸ್ಯೆ ಅಗಲ ತುತ್ತಿಗೆ ಒಂದು ಗೂಟ ಸಿಗುತ್ತಿಲ್ಲ ಅಂತ ಒಬ್ಬ ಹುಡುಗನನ್ನು ಕೂಡ ಹುಡುಕುತ್ತಿದ್ದಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಇವಳ ಅನುಭವ, ಮದುವೆಯ ಮುಂಚೆ ತನ್ನ ಲವರ್ನ ಜೊತೆ ಚೆನ್ನಾಗಿ ಮಾಡಿಸಿಕೊಂಡಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದು ವಿಡಿಯೋ ಕೂಡ ಇದೆ, ಬಟ್ ಅದನ್ನು ನಿಮಗೆ ಶೇರ್ ಕೂಡ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೈಕೆ ರಸಿಕತೆ ಇರುವಂಥ ಗಂಡು ಸಿಕ್ಕರೆ ಚೆನ್ನಾಗಿ ಎತ್ತಿಕೊಡ್ತೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವರ ಹತ್ರ ಒಂದು 2019 ಮಾಡೆಲ್ದು ಒಂದು ಕಾರ್ ಕೂಡ ಸೆಲ್ಲಿಂಗ್ ಇದೆ. ಸೊ ಸೆಕೆಂಡ್ಸ್ ಕಾರ್ ಒಂದು ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗ್ ಇದ್ದರೆ ಖಂಡಿತವಾಗ್ಲೂ ನೀವು ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಯಾಕಂದರೆ ಇದು ಬ್ರೋಕರ್ ಕಡೆಯಿಂದ ಬಂದಿರೋದು. ಸೊ ಹಾಗಾಗಿ ಇದೇ ಒಂದು ಬ್ರೋಕರ್ಗೆ ಈ ಒಂದು ಲಿಂಕ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನೋಡಿ, ಇದು ಒಂದು BMW 6 ಸೀರೀಸ್ನ ಒಂದು GT 630D ಅಂತೇಳಿ ಒಂದು ಲಕ್ಸುರಿ ಲೈನ್ ಒಂದು ಕಾರ್ ಕೂಡ ಆಗಿರುತ್ತೆ. ಸೊ ಈ ಒಂದು ಕಾರ್ದು ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಹಾಗೆಯೇ ನೋಡಿ, ಬಿಫೋರ್ ಇವರ ಒಂದು ತೂತಿನ ಒಂದು ಪ್ರಸ್ತುತ ಒಂದು ಸ್ಥಿತಿ ಹೀಗಾಗಿದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವಳು ಮದುವೆ ಮುಂಚೆ ಒಬ್ಬ ಗೆಳೆಯನನ್ನು ಕೂಡ ಪ್ರೀತಿ ಮಾಡಿದ್ಲು. ಸೊ ಅವನು ಚೆನ್ನಾಗಿ ಒಂದು ಸುಖ ಕೂಡ ಕೊಟ್ಟಿದ್ದಂತೆ. ಸೊ ಅವ ಈಗ ಎಲ್ಲೋ ಒಂದು ಕೆಲಸದ ಮೇಲೆ ಹೋಗಿರೋ ಒಂದು ಉದ್ದೇಶಕ್ಕೆ ದಿನಾಲೂ ಸಿಗಲು ಆಗ್ತಾ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗೆಯೇ ಯಾವಾಗ ಇವರಿಗೆ ಆಲ್ಮೋಸ್ಟು ತಡೆಯಲು ಆಗದೇ ಇದ್ದಾಗ ಅವರು ಮಾಡಿರೋ ಒಂದು ವಿಡಿಯೋ ಕೂಡ ನೋಡುತ್ತಾ ತನ್ನ ಒಂದು ಚಟ ಕೂಡ ತೀರಿಸ್ಕೊತಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಸಮಯ ಬಂದರೆ ಕೂಡ ಆಲ್ಮೋಸ್ಟು ಬೇರೆಯವ್ರಿಗೆ ಕೂಡ ಹುಡುಕ್ತಾನೆ, ಯಾರೂ ಸಿಗದೇ ಇದ್ದಾಗ ನಾನೇ ಸೆಲ್ಫ್ ಮ್ಯಾಸ್ಟರ್ಬೇಷನ್ ಕೂಡ ಮಾಡ್ಕೊತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಯಾರಾದರೂ ಸಿಕ್ಕರೆ ನೈಟ್ ಟೈಮಲ್ಲಿ ಚಾಟಿಂಗ್ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವಳ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ರಸಿಕತೆ ಹೊಂದಿರುವಂಥ ವ್ಯಕ್ತಿಯ ಒಂದು ಲಕ್ಷಣಗಳು ಹೀಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಗಂಡು ಏನಾದರೂ ಒಂದು ದುಡಿಮೆ ಮಾಡುತ್ತಿರಬೇಕು, ಯಾಕಂದರೆ ನನಗೆ ಆಸ್ತಿ ಇದ್ದರೂ ಕೂಡ ಗಂಡ ಖರ್ಚು ಮಾಡಲು ಬಿಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾನೆ. ಸೊ ನೀವು ಮಾಡುವ ಒಂದು ಆಟ ನನಗೆ ಒಂದು ಇಷ್ಟ ಆದರೆ ನಾನು ಪ್ರತಿದಿನ ಒಂದು ಗೂಟ ಕೂಡ ಬಾಯಲ್ಲಿ ಇಟ್ಕೊಂಡು ಮತ್ತು ತೂತು ಕೂಡ ಅಗಲ ಮಾಡಿ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಕೊಟ್ಟಾಗ ಇದೇ ಒಂದು ಕೊನೆಯ ಕ್ಷಣ ಅಂದುಕೊಂಡು ಚೆನ್ನಾಗಿ ಮಾಡಿ ಹೋಗ್ಬೇಕಂತ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಈ ಒಂದು ಜಾಗಕ್ಕೆ ಬಂದು ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಯಾರಿಗಾದರೂ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಅವರ ಒಂದು ಜಾಗಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಚೆನ್ನಾಗಿ ಎತ್ತಿ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ 2019 ಮಾಡೆಲ್ BMW 6 ಒಂದು ಸೀರೀಸ್ ಏನು ಹೇಳಿದ್ರಲ್ಲ, ಸೊ ಈ ಒಂದು GT ಕಾರ್ ಏನಿದೆಯಲ್ಲ ಇದರ ಒಂದು ಕಂಪ್ಲೀಟ್ ರಿವ್ಯೂ ನೋಡ್ಲಿಕ್ಕೆ ಹೋದರೆ, ಸೊ ಫ್ರೆಂಡ್ಸ್ ನೋಡಿ, ಇದು ಫ್ರಂಟ್ ರಿವ್ಯೂ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸೀಟ್ ಒಳಗಡೆ ಕೂಡ ಹೀಗೆಲ್ಲ ಇದೆ, ಮತ್ತು ಸನ್ ರೂಫ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಸೈಡ್ ಆ್ಯಂಗಲಲ್ಲಿ ಕೂಡ ನೋಡಲಿಕ್ಕೆ ಕಾರ್ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ವಿತ್ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು 48 ಲ್ಯಾಕ್ ತನಕ ಅವ್ರು ಹೇಳಿದ್ದಾರೆ. ಬಟ್ ಇದೇ ಒಂದು ರೇಟ್ ಫೈನಲ್ ಅಂತೇಳಿ ಯಾರು ಕೂಡ ಹೇಳಿಲ್ಲ. ನೀವು ನೆಕ್ಸ್ಟ್ ಮಾತಾಡಿ ನೀವು ಬೇಕಾದರೆ ಪ್ರೈಸ್ನ ಒಂದು ಕನ್ಫರ್ಮೇಷನ್ ಕೂಡ ಮಾಡ್ಕೋಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದು ನೋಡ್ಲಿಕ್ಕೆ ಹೋದರೆ 2019 ಜನವರಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ಹೋಗಿರೋದು 13,000 ಕಿಲೋಮೀಟರ್ ತನಕ ಆಲ್ಮೋಸ್ಟ್ ರನ್ನಿಂಗ್ ಕೂಡ ಆಗಿದೆ. ಫ್ಯೂಲ್ ಟೈಪ್ ಡೀಸೆಲ್ ಆಗಿರುತ್ತೆ, ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಆಗಿರುತ್ತೆ, ಮತ್ತು 8 ಗೇರ್ಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಂಬರ್ ಆಫ್ ಓನರ್ಸ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಏನೋ ಸಮ್ ಇಶ್ಯೂಸಿಂದ ಅಂದರೆ ಬೇರೆ ಒಂದು ಕಾರ್ನ ಒಂದು ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿ ಇದನ್ನು ಸೆಲ್ಲಿಂಗ್ ಕೂಡ ಮಾಡ್ತಿದ್ದೇನೆ ಅಂತೇಳಿ ಅಪ್ಡೇಟ್ ಕೂಡ ಮಾಡ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಟೈಪ್ ಎಲ್ಲ ಕೂಡ ಇಂಡಿವಿಜುವಲ್ ಆಗಿರುತ್ತೆ, ಮತ್ತು ಕಲರ್ ನೋಡಲಿಕ್ಕೆ ಹೋದರೆ ವೈಟ್ ಆಗಿರುತ್ತೆ. ಇದೇ ಒಂದು ಕಾರ್ನ ಇಮೇಜ್ ಆಗಿದೆ. ಸೊ ಕಾರ್ ಅವೈಲೇಬಲ್ ಇರೋದು ನಿಮಗೆ ನ್ಯೂ ಡೆಲ್ಲಿಲಿ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಪಾಸಿಂಗ್ ಎಲ್ಲ ಇರೋದು HR ಪಾಸಿಂಗ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅವರು ಲಾಸ್ಟ್ ಅಪ್ಡೇಟ್ ಮಾಡಿರೋದು 1 ಮಂತ್ ಬ್ಯಾಕ್ ಕೂಡ ಇದನ್ನು ಅಪ್ಡೇಟ್ ಕೂಡ ಮಾಡಿದ್ದೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಇದಿಷ್ಟು ಅವರ ಒಂದು ಸೆಲ್ಲರ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆಯೇ ಒಳಗಡೆ ಈ ರೀತಿಯಾಗಿ ಎಲ್ಲ ಕೂಡ ನೋಡಲಿಕ್ಕೆ ಸಿಗುತ್ತೆ, ಮತ್ತು ಫ್ರಂಟ್ ಲುಕ್ಕಲ್ಲಿ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು BMW ಒಂದು 6 ಸೀರೀಸ್ದು ಒಂದು GT ಕಾರ್ನ ಒಂದು ಲಕ್ಸುರೀಸ್ ಒಂದು ಕಾರ್ ಏನಿದೆಯಲ್ಲ ಅದರ ಒಂದು ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.